ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಇನ್ನು ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸಣ್ಣ ಟಾರ್ಗೆಟ್ ಇಟ್ಕೊಳ್ಳೋಣ. ನಾಳೆ ವಿಡಿಯೋ ಶುರು ಆಗೋದಕ್ಕಿಂತ ಮುಂಚೆ 250 ಸಬ್ಸ್ಕ್ರೈಬರ್ಸ್ ಕೌಂಟ್ನ ಟಚ್ ಮಾಡಿರೋಣ. ಇದೊಂದು ಟಾರ್ಗೆಟ್ ಇಟ್ಕೊಳ್ಳೋಣ, ನಾವು ನೀವು ಇಬ್ಬರು. ಗೌತಮ್ ಗಂಭೀರ್ ಎರ ಸ್ಟಾರ್ಟ್ ಆಗಿದೆ, ಅದೊಂದು ನಾವು ತಲೆಯಲ್ಲಿ ಇಟ್ಕೊಳ್ಳೇಬೇಕು. ಗೌತಮ್ ಗಂಭೀರ್ ಎರ ಸ್ಟಾರ್ಟ್ ಆಗಿದೆ ಅಂತ ನಾನು ಯಾಕೆ ಒತ್ತಿ ಹೇಳ್ತಿದ್ದೀನಿ ಅಂತಂದರೆ, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಸರ್ಪ್ರೈಸ್ಗಳು, ಎಕ್ಸ್ ಫ್ಯಾಕ್ಟರ್ಗಳು ಇದ್ದೇ ಇರುತ್ತೆ. ನೋಡೋಣ ನಾಳೆ ಏನೇನು ಸರ್ಪ್ರೈಸ್ಗಳು ಕಾದಿದೆ ಅಂತ. ರಿಷಬ್ ಪಂತ್ ಅವರು ಓಪನಿಂಗಿಗೆ ಬರ್ಬೋದಾ ಗೊತ್ತಿಲ್ಲ, ಬಿಕಾಸ್ ಅವ್ರು ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಮೋಸ್ಟ್ ಡಿಸ್ಟ್ರಕ್ಟಿವ್ ಬ್ಯಾಟ್ಸ್ಮನ್ ಫಾರ್ ಇಂಡಿಯಾ ಅಂತ ರಿಷಬ್ ಪಂತ್ ಅವ್ರ ಮೇಲೆ. ಸೊ ನೋಡೋಣ ನಾಳೆ ಓಪನಿಂಗಿಗೆ ರಿಷಬ್ ಪಂತ್ ಅವ್ರು ಬರ್ಬೋದಾ ಅಥವಾ ಸೆಕೆಂಡ್ ಮ್ಯಾಚಲ್ಲಿ ಬರ್ಬೋದಾ ಅಂತ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪಲ್ಲಿ ಭಾರತ ಈಗ ಮೊದಲನೇ ಸ್ಥಾನದಲ್ಲಿದೆ. ಹಾಗಾಗಿ ಈ ಸೀರೀಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಈ 2 ಮ್ಯಾಚ್ ಗೆದ್ದರೆ ನಾವು ಮೊದಲನೇ ಸ್ಥಾನದಲ್ಲೇ ಇರ್ತೀವಿ. ಹಾಗಾಗಿ ಬಾಂಗ್ಲಾದೇಶ್ ವಿರುದ್ಧದ ಸರಣಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟೀಮ್ ಇಂಡಿಯಾಗೆ. ಇದು ಬಂದು ಸ್ಪೋರ್ಟ್ಸ್ 18 ಹಾಗೂ ಜಿಯೋ ಸಿನಿಮಾ ಎರಡರಲ್ಲೂ ನೇರ ಪ್ರಸಾರ ಇರುತ್ತೆ. ಟೆಸ್ಟ್ ಕ್ರಿಕೆಟ್ ಇಸ್ ಬ್ಯಾಕ್. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನಾಳೆಯಿಂದ ಪ್ರತಿದಿನ ಬೆಳಗ್ಗೆ 9:30 5 ದಿನಗಳ ಕಾಲ. ಟೆಸ್ಟ್ ಕ್ರಿಕೆಟ್ ಬಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಟೆಸ್ಟ್ ಕ್ರಿಕೆಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಯಲ್ ಫಾರ್ಮ್ ಆಫ್ ಕ್ರಿಕೆಟ್ ಅಂದರೆ ಟೆಸ್ಟ್ ಕ್ರಿಕೆಟ್. ತುಂಬ ಜನ ಬೋರಿಂಗ್ ಅನ್ಕೊತೀರಾ, ಬಟ್ ದಟ್ ಈಸ್ ನಾಟ್ ರೈಟ್. ಒಬ್ಬ ಆ್ಯಕ್ಚುಯಲ್ ಪ್ಲೇಯರ್ದು ಟ್ರೂ ಪೊಟೆನ್ಷಿಯಲ್ ಅಥವಾ ಆ್ಯಕ್ಚುಯಲ್ ಕ್ಯಾಲಿಬರ್ ಏನಿದೆ ಅನ್ನೋದು ಟೆಸ್ಟ್ ಕ್ರಿಕೆಟಲ್ಲಿ ನಮಗೆ ಗೊತ್ತಾಗುತ್ತೆ. ಅವ್ರದ್ದು ಪೇಷನ್ಸ್ ಇರ್ಬೋದು, ಅವ್ರದ್ದು ಸ್ಟ್ರೋಕ್ ಮೇಕಿಂಗ್ ಎಬಿಲಿಟೀಸ್ ಇರ್ಬೋದು, ಎಲ್ಲನೂ ರೆಡ್ ಬಾಲ್ ಕ್ರಿಕೆಟಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಬಾಂಗ್ಲಾದೇಶ್ ಅವರು ಫ್ಲೈಯಿಂಗ್ ಕಲರ್ಸಲ್ಲಿದ್ದಾರೆ ಅಂತ ಹೇಳಬೇಕು. ಯಾಕೆ ಅಂತಂದ್ರೆ ಅವರು ಪಾಕಿಸ್ತಾನ ವಿರುದ್ಧ 2-0 ಅಂತರದಿಂದ ರೆಕಾರ್ಡ್ ಇತಿಹಾಸ ಸೃಷ್ಟಿಸಿದ್ದಾರೆ. ನಾಳೆಯಿಂದ ಇಂಡಿಯಾ ಮೇಲೆ ಸ್ಟಾರ್ಟ್ ಆಗ್ತದೆ. ಸೊ ಅವರು ಒಂದು ಹೈ ಕಾನ್ಫಿಡೆನ್ಸಲ್ಲಿ ಇರ್ತಾರೆ. ಅವರ ಕೋಚ್ ಕೂಡ ಅದೇ ಹೇಳಿದ್ದಾರೆ, ನಾವು ಒಳ್ಳೆ ಕಾನ್ಫಿಡೆನ್ಸಲ್ಲಿ ಇದ್ದೀವಿ ಅಂತಲೇ ಹೇಳಿದ್ದಾರೆ. ಇದನ್ನು ಜಯ ಸಾಧಿಸಿರೋ ಕ್ಯಾಪ್ಟನ್ ಕೂಡ ನಜ್ಮುಲ್ ಹುಸೇನ್ ಶಾಂತೋ ಕೂಡ, ನಾವು ಇಂಡಿಯಾನೂ ಕೂಡ ಸೋಲ್ಸೋಕ್ಕೆ ಪ್ರಯತ್ನ ಪಡ್ತೀವಿ, ಈ ಸೀರೀಸ್ ವಿನ್ ಆಗೋಕ್ಕೆ ಬರ್ತಾ ಇರೋದು ನಾವು ಅಂತ ಒಳ್ಳೆ ಕಾನ್ಫಿಡೆನ್ಸಿಂದ ಬರ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಇಂಡಿಯಾದು ಸ್ಕ್ವಾಡ್ ಹೇಗಿದೆ, ಬಾಂಗ್ಲಾದೇಶ್ ಸ್ಕ್ವಾಡ್ ಹೇಗಿದೆ ಅಂತ ನೋಡೋಣ. ನಿಮ್ಮ ಲೆಫ್ಟಲ್ಲಿ ಈಗ ಸ್ಕ್ವಾಡ್ ಬಂದಿದೆ. ಬ್ಯಾಟರ್ಸಲ್ಲಿ ಇಂಡಿಯಾ ಸ್ಕ್ವಾಡು ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, KL ರಾಹುಲ್, ಸರ್ಫ್ರಾಜ್ ಖಾನ್ನ ತಗೊಂಡಿದ್ದಾರೆ. ಬ್ಯಾಟರ್ಸ್ ಅಂತ ಹೇಳ್ತಿದ್ದಂಗೆ ಇಲ್ಲಿ KL ರಾಹುಲ್ ಮತ್ತು ಸರ್ಫ್ರಾಜ್ ಖಾನ್ನ ಪ್ಯೂರ್ ಬ್ಯಾಟರ್ಸ್ ಅಂತಾಗೆ ತೊಗೊಂಡಿರೋದು. ವಿಕೆಟ್ ಕೀಪಿಂಗ್ ಆಪ್ಷನ್ ಇವರಲ್ಲಿ ನೋಡ್ತಾ ಇಲ್ಲ. ವಿಕೆಟ್ ಕೀಪರ್ಸ್ ಲಿಸ್ಟಲ್ಲಿ ರಿಷಬ್ ಪಂತ್ ಮತ್ತು ಧ್ರುವ್ ಜುರೇಲ್ನ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ರಿಷಬ್ ಪಂತ್ ಮೋಸ್ಟ್ ಲೈಕ್ಲಿ ಆಡ್ತಾರೆ. ಧ್ರುವ್ ಜುರೇಲ್ನ ಬ್ಯಾಕಪ್ ಥರ ತೊಗೊಂಡಿರ್ಬೋದು ಇವರು, ಇನ್ ಕೇಸ್ ಆಫ್ ಎನಿ ಅನ್ಸರ್ಟೇನ್ ಲೈಕ್ ಇಂಜುರೀಸ್ ಅಥವಾ ಬೇರೆ ಏನಾದ್ರು ಸಬ್ಸ್ಟಿಟ್ಯೂಟ್ ಬೇಕು ಆ ಥರ ಆಯಿತು ಅಂತಂದರೆ ಧ್ರುವ್ ಜುರೇಲ್ನ ಕನ್ಸಿಡರ್ ಮಾಡ್ಬೋದು. ಇಲ್ಲ ಅಂತಂದರೆ ಧ್ರುವ್ ಜುರೇಲ್ಗೆ ಚಾನ್ಸಸ್ ಸಿಗೋದು ತುಂಬ ಕಡಿಮೆ ಅಂತ ಹೇಳ್ಬೋದು, ಬಿಕಾಸ್ ಆಫ್ ರಿಷಬ್ ಪಂತ್ಸ್ ಇಂಪ್ಯಾಕ್ಟ್ ಟುವರ್ಡ್ಸ್ ಟೆಸ್ಟಲ್ಲಿ ರಿಷಬ್ ಪಂತ್ದು ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿರೋದ್ರಿಂದ ಧ್ರುವ್ ಜುರೇಲ್ಗೆ ಇವಾಗಲೇ ಚಾನ್ಸ್ ಸಿಗೋದು ಡೌಟ್ಫುಲ್. ರೌಂಡರ್ ಲಿಸ್ಟಲ್ಲಿ 3 ಜನ ಕನ್ಸಿಡರ್ ಮಾಡಿದ್ದಾರೆ. ರವಿಚಂದ್ರನ್ ಅಶ್ವಿನ್, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್. ಈ 3 ಜನನ ಪ್ಯೂರ್ ಆಲ್ರೌಂಡರ್ಸ್ ಥರ ನೋಡ್ತಾ ಇದ್ದಾರೆ ಇವರು. ಅದಾದ್ಮೇಲಿಂದ ಬೌಲಿಂಗ್ ಲಿಸ್ಟಲ್ಲಿ 5 ಜನ ಕನ್ಸಿಡರ್ ಮಾಡಿದ್ದಾರೆ. ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್, ಆಕಾಶ್ ದೀಪ್, ಜಸ್ಪ್ರೀತ್ ಬುಮ್ರಾ, ಯಶ್ ದಯಾಳ್. ಈ ಸ್ಕ್ವಾಡಲ್ಲಿ ಋತುರಾಜ್ ಗೈಕ್ವಾಡ್ ಮಿಸ್ ಆಗಿದ್ದಾರೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಋತುರಾಜ್ ಗೈಕ್ವಾಡ್ ಮಿಸ್ ಆಗಿದ್ದಾರೆ. ಹಿ ಡಿಸರ್ವ್ಸ್ ಟು ಬಿ ಇನ್ ದಿ ಸ್ಕ್ವಾಡ್. ಬಟ್ ಕನ್ಸಿಡರಿಂಗ್ ಹಿಸ್ ಇಂಟರ್ನ್ಯಾಷನಲ್ ಪರ್ಫಾರ್ಮೆನ್ಸ್, ನಾವು ಹೇಳಬೇಕು ಒಂದು ಮಾತು, ಇಂಟರ್ನ್ಯಾಷನಲ್ ಪರ್ಫಾರ್ಮೆನ್ಸ್ ಅಂತ ಬಂದಾಗೆಲ್ಲ ಋತುರಾಜ್ ಗೈಕ್ವಾಡ್ ಅವ್ರದ್ದು ಪರ್ಫಾರ್ಮೆನ್ಸ್ ಅಷ್ಟಾಗಿ ಬಂದಿಲ್ಲ. ಸೇಮ್ ಲೈಕ್ ಸಂಜು ಸ್ಯಾಮ್ಸನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಂಜು ಸ್ಯಾಮ್ಸನ್ ಅವರು ಡೊಮೆಸ್ಟಿಕ್ ಇರ್ಬೋದು, IPL ಇರ್ಬೋದು, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ. ಎಲ್ಲ ಕಡೆನೂ ಹೋಗ್ತಿರುತ್ತೆ ಜಸ್ಟಿಸ್ ಫಾರ್ ಸ್ಯಾಮ್ಸನ್, ಜಸ್ಟಿಸ್ ಫಾರ್ ಸಂಜು ಅಂತೆಲ್ಲ. ಎಲ್ಲಿ ಋತುರಾಜ್ ಗೈಕ್ವಾಡ್ ಅವರು ಅದೇ ಲಿಸ್ಟಿಗೆ ಸೇರ್ಕೊಂಡ್ಬಿಡ್ತಾರೋ ಅಂತ ಅನಿಸ್ತಾ ಇದೆ ನನಗೆ. ಯಾಕೆ ಅಂತ ಹೇಳ್ತೀನಿ, ಡೊಮೆಸ್ಟಿಕ್ ಇರ್ಬೋದು ಅಥವಾ IPL ಇರ್ಬೋದು, ಋತುರಾಜ್ ಗೈಕ್ವಾಡ್ ಅವ್ರದ್ದು ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತಂದರೆ, ಇವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು ಇಂಟರ್ನ್ಯಾಷನಲ್ಗೆ ಅಂತೆಲ್ಲ ಹೇಳ್ಬಿಟ್ಟು ಇಂಟರ್ನ್ಯಾಷನಲ್ ಫಾರ್ಮ್ಯಾಟ್ಗೆ ಕೂಡ ಸೆಲೆಕ್ಟ್ ಮಾಡಿರ್ತಾರೆ. ಇಂಟರ್ನ್ಯಾಷನಲ್ ಫಾರ್ಮ್ಯಾಟಿಗೆ ಬಂದಾಗ ಏನಾಗುತ್ತೋ ಏನೋ, ಹೆದರ್ಕೊಂತಾರೋ ಏನೋ ಗೊತ್ತಿಲ್ಲ, ಅವ್ರದ್ದು ಪರ್ಫಾರ್ಮೆನ್ಸ್ ಅಷ್ಟಾಗಿ ಬಂದಿಲ್ಲ, ಅವ್ರ ಬ್ಯಾಟ್ ಅಷ್ಟು ಸೌಂಡ್ ಮಾಡಿಲ್ಲ. ಹಾಗಾಗಿ ಋತುರಾಜ್ ಗೈಕ್ವಾಡ್ ಅವ್ರನ್ನ ಸ್ಕ್ವಾಡಿಂದ ಕೈ ಬಿಟ್ಟಿದ್ದಾರೆ, ಈ ಸೀರೀಸಿಂದ ಕೈ ಬಿಟ್ಟಿದ್ದಾರೆ. ಅಗೇನ್ಸ್ಟ್ ಬಾಂಗ್ಲಾದೇಶ್ ಸೀರೀಸ್ನಲ್ಲಿ ಕೈ ಬಿಟ್ಟಿದ್ದಾರೆ. ಇವಾಗ ಪ್ಲೇಯಿಂಗ್ 11 ನೋಡ್ತಾ ಬರೋಣ. ಇಂಡಿಯನ್ ಪ್ಲೇಯಿಂಗ್ 11 ಯಾರಿರ್ಬೋದು ಈ ಸ್ಕ್ವಾಡಲ್ಲಿ ಅಂತ. ಪ್ಲೇಯಿಂಗ್ 11 ಕಡೆ ಗಮನ ಕೊಡೋಣ. ಇಂಡಿಯಾ ಸ್ಕ್ವಾಡಲ್ಲಿ ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್ ಮೋಸ್ಟ್ ಲೈಕ್ಲಿ ಟು ಓಪನ್ ದ ಇನ್ನಿಂಗ್ಸ್. ಅದಾದ್ಮೇಲಿಂದ ಶುಭ್ಮನ್ ಗಿಲ್ 1 ಡೌನ್ ಆಗಿ ಬರ್ಬೋದು. ಅದಾದ್ಮೇಲಿಂದ ವಿರಾಟ್ ಕೊಹ್ಲಿ 2 ಡೌನ್, 3 ಡೌನ್ KL ರಾಹುಲ್ ಅಥವಾ ಸರ್ಫ್ರಾಜ್ ಖಾನ್. ಮೋಸ್ಟ್ ಲೈಕ್ಲಿ KL ರಾಹುಲ್ ಇರ್ತಾರೆ, ಕನ್ಸಿಡರಿಂಗ್ ಇಸ್ ಓವರ್ ಆಲ್ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಕಂಪೇರ್ಡ್ ಟು ಸರ್ಫ್ರಾಜ್ ಖಾನ್. ಸರ್ಫ್ರಾಜ್ ಖಾನ್ ಅವ್ರದ್ದು ಡೊಮೆಸ್ಟಿಕ್ ಇರ್ಬೋದು, ಫಸ್ಟ್ ಕ್ಲಾಸ್ ಕರಿಯರ್ ಇರ್ಬೋದು, ತುಂಬ ಚೆನ್ನಾಗಿ ಆಡ್ತಿದ್ದಾರೆ ರೀಸೆಂಟಾಗಿ. ಹಿಸ್ ಬ್ಯಾಟ್ ಇಸ್ ಮೇಕಿಂಗ್ ಎ ಲಾಟ್ ಆಫ್ ನಾಯ್ಸ್, ಬಟ್ ಸ್ಟಿಲ್ KL ರಾಹುಲ್ ಅವ್ರ ಮೇಲೇ ಬ್ಯಾಂಕ್ ಮಾಡ್ಬೋದು ಈ ಸೀರೀಸಲ್ಲಿ. ಅದಾದ್ಮೇಲಿಂದ ರಿಷಬ್ ಪಂತ್ ವಿಕೆಟ್ ಕೀಪಿಂಗ್ ಆಪ್ಷನ್ ಆಗಿ ತೊಗೊಂಡಿರ್ಬೋದು. ಆ್ಯಂಡ್
ಆ್ಯಸ್ ಎ ಫಿನಿಷರ್, ಒಂಥರ ಪಿಂಚ್ ಹಿಟರ್ ಥರ ಕಳಿಸೋ ಚಾನ್ಸಸ್ ಜಾಸ್ತಿ ಇದೆ. ಧ್ರುವ್ ಜುರೇಲ್ ಅವ್ರನ್ನ ಮೇ ಬಿ ಜಸ್ಟ್ ಆಸ್ ಬ್ಯಾಕಪ್ ವಿಕೆಟ್ ಕೀಪರ್ ಆರ್ ಅನ್ಸರ್ಟೇನ್ ಲೈಕ್ ಎನಿ ಇಂಜುರೀಸ್ ಎನಿ ಕನ್ಸರ್ನ್ಸ್ ಆ ಥರ ಇದ್ದಾಗ ಧ್ರುವ್ ಜುರೇಲ್ ಅವ್ರನ್ನ ಕನ್ಸಿಡರ್ ಮಾಡ್ಬೋದು. ಆರ್ ಎಲ್ಸ್ ಮೋಸ್ಟ್ ಅನ್ಲೈಕ್ಲಿ ಅವ್ರಿಗೆ ಪ್ಲೇಯಿಂಗ್ ಲೆವೆನಲ್ಲಿ ಸ್ಥಾನ ಸಿಗೋದು. ಆಲ್ರೌಂಡರ್ಸಲ್ಲಿ ರವಿಚಂದ್ರನ್ ಅಶ್ವಿನ್, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್ 3 ಜನನೂ ಆಡೋ ಚಾನ್ಸಸ್ ಇದೆ. ಮೋಸ್ಟ್ ಲೈಕ್ಲಿ ಕುಲ್ದೀಪ್ ಯಾದವ್ ಬದಲು ಅಕ್ಷರ್ ಪಟೇಲ್ನೇ ಆಡ್ತಾರೆ, ಕನ್ಸಿಡರಿಂಗ್ ದಿ ಬ್ಯಾಟಿಂಗ್ ಡೆಪ್ತ್. ಇಲ್ಲ ಚೆನ್ನೈ ಪಿಚ್ಚು ತುಂಬ ಟರ್ನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕುಲ್ದೀಪ್ ಯಾದವ್ ಅವ್ರನ್ನೂ ಸೆಲೆಕ್ಟ್ ಮಾಡ್ಕೋಬೋದು. ಇಟ್ಸ್ ಬಿಟ್ವೀನ್ ಅಕ್ಷರ್ ಪಟೇಲ್ ಆರ್ ಕುಲ್ದೀಪ್ ಯಾದವ್, ಇವರಿಬ್ಬರಲ್ಲಿ ಯಾರು ಒಬ್ರು ಇರ್ತಾರೆ. ಬಟ್ ಲೋಕಲ್ ಬಾಯ್ ರವಿಚಂದ್ರನ್ ಅಶ್ವಿನ್ ಅಂತೂ 100% ಇದ್ದೇ ಇರ್ತಾರೆ. ರವೀಂದ್ರ ಜಡೇಜಾನು ಇದ್ದೇ ಇರ್ತಾರೆ, ಕನ್ಸಿಡರಿಂಗ್ ಹಿಸ್ ಟೆಸ್ಟ್ ಪರ್ಫಾರ್ಮೆನ್ಸಸ್. ಬೌಲರ್ಸಲ್ಲಿ ಸಿರಾಜ್ ಇದ್ದೇ ಇರ್ತಾರೆ, ಅದಾದ್ಮೇಲೆ ಜಸ್ಪ್ರೀತ್ ಬುಮ್ರಾ ಇದ್ದೇ ಇರ್ತಾರೆ. ಇನ್ನೂ ನಮ್ಗೆ ಆಪ್ಷನ್ಸ್ ಇದೆ, ಆಕಾಶ್ ದೀಪ್ ಆಮೇಲೆ ಯಶ್ ದಯಾಳ್ ಇಬ್ಬರು ಇದ್ದಾರೆ. ಸೊ ಮೊಹಮ್ಮದ್ ಸಿರಾಜ್ದು ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅಂತ ಮೊಹಮ್ಮದ್ ಸಿರಾಜ್ನ ಆಡಿಸ್ಬೋದು. ಆಕಾಶ್ ದೀಪ್ ಆಮೇಲೆ ಯಶ್ ದಯಾಳ್ ಕೂಡ ಇದ್ದಾರೆ ಸ್ಕ್ವಾಡಲ್ಲಿ. ಯಶ್ ದಯಾಳ್ ಅವ್ರದ್ದು ರಿಡೆಂಪ್ಷನ್ ಅಂತಲೇ ಹೇಳಬೇಕು. ಒಂದು ಸೀಸನ್ನು 30 ರನ್ ಹೊಡಿಸ್ಕೊಂಡು ತುಂಬ ಬೇಜಾರಾಗಿರ್ತಾರೆ. ಅದಾದಮೇಲೆ RCB ಅವ್ರನ್ನ ಪಿಕ್ ಮಾಡ್ತಾರೆ. RCB ಪಿಕ್ ಮಾಡಿದ್ಮೇಲಿಂದ RCB ಅವ್ರಿಗೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿಬಿಟ್ಟು ಇನ್ಫ್ಯಾಕ್ಟ್ 6 ಮ್ಯಾಚ್ ಗೆಲ್ಲಬೇಕಾದ್ರೆ ಪ್ಲೇ ಆಫಿಗೆ ಕ್ವಾಲಿಫೈ ಆಗೋ ಸಿನಾರಿಯೋ ಇದ್ದಾಗ 1 ಓವರ್ಗೆ 16 ರನ್ ಬೇಕಾಗಿರುತ್ತೆ. ಅದು ಯಾರು ತಾನೇ ಮರೆಯೋಕ್ಕಾಗತ್ತೆ? ಅದು ಸ್ಕ್ರೀಸಲ್ಲಿ ಇದ್ದವ್ರು ಯಾರು? ಧೋನಿ, ಅದಾದ್ಮೇಲಿಂದ ಜಡೇಜಾ. ಸೊ ಧೋನಿ ಅವ್ರನ್ನ ಔಟ್ ಮಾಡಿಸಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದು ಯಾರು ಅಂತಂದರೆ ಯಶ್ ದಯಾಳ್. ಲೆಫ್ಟ್ ಆರ್ಮ್ ಬೌಲಿಂಗ್ ಆಪ್ಷನ್ ಇದೆ ಇವ್ರದ್ದು. ಸೊ ಹಾಗಾಗಿ ಪ್ಲೇಯಿಂಗ್ ಲೆವೆನಲ್ಲಿ ಕನ್ಸಿಡರ್ ಮಾಡ್ಬೋದು 2ನೇ ಮ್ಯಾಚಲ್ಲಿ. ಬಟ್ ಮೊದಲನೇ ಮ್ಯಾಚಲ್ಲಿ ಮೊಹಮ್ಮದ್ ಸಿರಾಜ್ ಆಮೇಲಿಂದ ಜಸ್ಪ್ರೀತ್ ಬುಮ್ರಾ ಅವರೇ ಮೋಸ್ಟ್ ಲೈಕ್ಲಿ ಟು ಬಿ ದೇರ್ ಅಂತ ಅನಿಸ್ತಾ ಇದೆ. ಆಮೇಲಿಂದ ಬಾಂಗ್ಲಾದೇಶ್ ಸ್ಕ್ವಾಡ್ ಕಡೆ ಗಮನ ಕೊಡೋಣ. ಇವ್ರದಲ್ಲಿ ನಾನು ಪ್ರೀವಿಯಸ್ಲಿ ಆ್ಯಸ್ ಐ ಸೆಡ್ ಇವರು ಫ್ಲೈಯಿಂಗ್ ಕಲರ್ಸಲ್ಲಿದ್ದಾರೆ. ಪಾಕಿಸ್ತಾನ್ ಟೆಸ್ಟ್ ಸೀರೀಸ್ನ ಗೆದ್ದು ನಜ್ಮುಲ್ ಹುಸೇನ್ ಶಾಂತು ಅವ್ರದ್ದು ಕ್ಯಾಪ್ಟನ್ಸಿ ತುಂಬ ಚೆನ್ನಾಗಿದೆ. ಈಸ್ ಬೀನ್ ದಿ ಮೇಜರ್ ಕಾಂಟ್ರಿಬ್ಯೂಟರ್ ಫಾರ್ ರೀಸೆಂಟ್ ಬಾಂಗ್ಲಾದೇಶ್ ಸಕ್ಸಸ್ ಅಂತ ಹೇಳಿದ್ರೆ ತಪ್ಪಾಗಿ ಸಾಧ್ಯನೇ ಇಲ್ಲ. ಶಜ್ಮಾನ್ ಇಸ್ಲಾಂ ಒಳ್ಳೆ ಓಪನರ್ ಇವರು ಕೂಡ. ಸಾಕಿರ್ ಹಸಾನ್, ಮೊಮಿನುಲ್ ಹೇಕ್ ಅಂತ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳಬೇಕು ಇವ್ರದ್ದು. ತುಂಬ ಮ್ಯಾಚ್ಗಳಲ್ಲಿ ನೋಡಿದ್ದೀನಿ, ಇವ್ರು ಬೇಸಿಕಲಿ ರೆಡ್ ಬಾಲಲ್ಲಿ ಮಾತ್ರ ಇವ್ರಿಗೆ ಚಾನ್ಸ್ ಕೊಡ್ತಾರೆ. ಬಟ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬಾಂಗ್ಲಾದೇಶ್ಗೆ ಒಂದು ವಾಲ್ ಅಂತ ಏನಾದರೂ ಒಂದು ಇತ್ತು ಅಂತಂದರೆ ಮೊಮಿನುಲ್ ಹೇಕ್ ಅಂತ ಅವ್ರನ್ನ ನಾಮಿನೇಟ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ಆಡ್ಕೊಂಬಂದಿದ್ದಾರೆ ಬಾಂಗ್ಲಾದೇಶ್ಗೆ. ಮುಷ್ಫಿಕರ್ ರಹೀಮ್ ಇವ್ರದ್ದು ಅಷ್ಟೇ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ತುಂಬ ವರ್ಷದಿಂದ ಆಡ್ತಿರೋರು ಇವರು. ಇನ್ಫ್ಯಾಕ್ಟ್ ಕೋಬ್ರಾ ಡ್ಯಾನ್ಸ್ನ ಮುಖ್ಯ ಸಾರಥಿನೇ ಇವರು ಅಂತ ಹೇಳಬೇಕು. ತುಂಬ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರು, ಒಂದು ಜಮಾನ್ದಿಂದ ಆಡ್ಕೊಂಬರ್ತಿರೋ ಪ್ಲೇಯರು. ಬಾಂಗ್ಲಾದೇಶ್ದು ಟೆಸ್ಟ್ ಕ್ರಿಕೆಟ್ ಒಂದು ಸ್ಥಾನಕ್ಕೆ ಬಂದಿದೆ ಅಂತಂದರೆ ಮುಷ್ಫಿಕರ್ ರಹೀಮ್ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬ ಇದೆ. ಅದಾದಮೇಲಿಂದ ಶಕೀಬ್ ಅಲ್ ಹಸನ್ನ ಯಾರು ತಾನೇ ಮರೆಯೋಕ್ಕಾಗತ್ತೆ? IPL ಇರ್ಬೋದು, ನಾನು ನೋಡ್ರೆ ಒಂದು 10 ರಿಂದ 15 ವರ್ಷ ನಂಬರ್ 1 ಆಲ್ರೌಂಡರ್ ಆದವ್ರು ಇವರು ICC ಟೆಸ್ಟ್ ರ್ಯಾಂಕಿಂಗ್ಸಲ್ಲಿ. ಅದು ತಮಾಷೆನೇ ಅಲ್ಲ, ಅಷ್ಟು ವರ್ಷ ಡಾಮಿನೇಟ್ ಮಾಡ್ಕೊಂಬರೋದು. ಲಿಟನ್ ದಾಸ್ ಬಂದ್ಬಿಟ್ಟು ಒನ್ ಆಫ್ ದಿ ಮೋಸ್ಟ್ ಎಮರ್ಜಿಂಗ್ ಕ್ರಿಕೆಟರ್ಸ್ ಫಾರ್ ಬಾಂಗ್ಲಾದೇಶ್ ಅಂತ ಹೇಳಬೇಕು. ಯಾಕೆಂತಂದ್ರೆ ಇವ್ರದ್ದು ಕಾಂಟ್ರಿಬ್ಯೂಷನ್ ತುಂಬ ಇದೆ ಬಾಂಗ್ಲಾದೇಶ್ಗೆ. ಇವ್ರು ಬಂದಮೇಲಿಂದ ಒಂದು ರೆವಲ್ಯೂಷನ್ನೇ ಆಯಿತು ಬಾಂಗ್ಲಾದೇಶ್ ಕ್ರಿಕೆಟಲ್ಲಿ ಇನ್ ಆಲ್ 3 ಫಾರ್ಮ್ಯಾಟ್ಸ್. T20 ಇರ್ಬೋದು, ಟೆಸ್ಟ್ ಕ್ರಿಕೆಟ್ ಇರ್ಬೋದು, ಆ್ಯಸ್ ವೆಲ್ ಆಸ್ ODI ಕೂಡ ಇರ್ಬೋದು. ಇವ್ರನ್ನ ನಾಟ್ ಓನ್ಲಿ ಆಸ್ ಎ ಬ್ಯಾಟರ್, ಇವ್ರನ್ನ ವಿಕೆಟ್ ಕೀಪರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಮೆಹದಿ ಮಿರಾಜ್ ಒಳ್ಳೆ ಸ್ಪಿನ್ನರು. ಜೇಕರ್ ಅಲಿ ರೀಸೆಂಟಾಗಿ ಬಂದಿರೋ ವಿಕೆಟ್ ಕೀಪರು. ಟ್ಯಾಸ್ಕಿನ್ ಅಹಮದ್ ಒಳ್ಳೆ ಬೌಲರು, ಫಾಸ್ಟ್ ಬೌಲರು, ತುಂಬ ವರ್ಷದಿಂದ ಆಡ್ತಾ ಇರೋರು. ಹಸನ್ ಮೆಹಮೂದ್ ರೀಸೆಂಟಾಗಿ ಬಂದಿರೋ ಫಾಸ್ಟ್ ಬೌಲರು. ನಹೀದ್ ರಾಣಾ, ತೈಜುಲ್ ಇಸ್ಲಾಂ ತುಂಬ ವರ್ಷದಿಂದ ಆಡ್ಕೊಂಡ್ಬಂದಿರೋ ಒಳ್ಳೆ ಸ್ಪಿನ್ನರು. ಮಹಮ್ಮದುಲ್ ಹಸನ್ ಜಾಯ್, ನೈಮ್ ಹಸನ್, ಖಲೀದ್ ಅಹಮದ್. ಇಷ್ಟು ಜನ ಬಾಂಗ್ಲಾದೇಶ್ ಸ್ಕ್ವಾಡು. ಇವ್ರ ಸ್ಕ್ವಾಡ್ ಕೂಡ ಡೀಸೆಂಟ್ ಆಗಿದೆ, ಆಲ್ಮೋಸ್ಟ್ ಸೇಮ್ ಇದೆ. ಪಾಕಿಸ್ತಾನ್ ಸ್ಕ್ವಾಡ್ ಏನಿತ್ತು ಅದೇ ಸ್ಕ್ವಾಡ್ನೇ ಇಲ್ಲಿ ಇಂಡಿಯಾ ಮೇಲೂ ಅನೌನ್ಸ್ ಮಾಡಿದ್ದಾರೆ. ಬಾಂಗ್ಲಾದೇಶ್ ಸ್ಕ್ವಾಡ್ ಕೂಡ ಡೀಸೆಂಟಾಗಿ ಅನಿಸುತ್ತೆ. ಬಟ್ ಸ್ಟಿಲ್ ಇಂಡಿಯಾದಲ್ಲಿ ಆಡ್ತಿರೋದ್ರಿಂದ ಇಂಡಿಯಾ ಕನ್ಸಿಡರಿಂಗ್ ದಿ ಕರೆಂಟ್ ಇಂಡಿಯನ್ ಸ್ಕ್ವಾಡ್, ಇಂಡಿಯಾ ವಿಲ್ ಡಾಮಿನೇಟ್. ಮೇ ಬಿ 3-4 ದಿನದಲ್ಲೇ ಗೆಲ್ಲೋ ಚಾನ್ಸಸ್ ಕೂಡ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಬಾಂಗ್ಲಾದೇಶ್ ಅವರು ಕೂಡ 2 ಟೆಸ್ಟ್ ಮ್ಯಾಚಲ್ಲಿ ಒಂದು ಮಟ್ಟಕ್ಕೆ ಫೈಟ್ ಕೊಡೋದಂತೂ ಗ್ಯಾರಂಟಿ, ಕನ್ಸಿಡರಿಂಗ್ ದೇರ್ ಕರೆಂಟ್ ಸ್ಕ್ವಾಡ್ ಆ್ಯಂಡ್ ದೇರ್ ಕರೆಂಟ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ನೋಡೋಣ ಹೇಗಾಗತ್ತೆ ಅಂತ. ಪ್ರತಿದಿನ ಎಷ್ಟು ದಿನ ಟೆಸ್ಟ್ ಮ್ಯಾಚ್ ನಡೆಯುತ್ತೋ ಅಷ್ಟು ದಿನವೂ ಪ್ರತಿದಿನವೂ ವಿಡಿಯೋ ಬರುತ್ತೆ ರಿವ್ಯೂಗಾಗಿ. ಎಲ್ಲರೂ ಹಿಂಗೆ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್, ಕೀಪ್ ರಾಕಿಂಗ್. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್.